ನುಗ್ಗೆ ಸೊಪ್ಪು ಮಸಾಲ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ನುಗ್ಗೆ ಸೊಪ್ಪು ಮಸಾಲ ಹೇಗೆ ಮಾಡ್ಬೇಕಂತ. ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ರಿ. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದಮೇಲೆ ಪೇಸ್ಟ್ ಹಾಕ್ಕೊಳ್ಳಿ, ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟು ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಬೇಯಿಸಿದ್ದಾದಮೇಲೆ ಇದು ನುಗ್ಗೆ ಸೊಪ್ಪು ಪೇಸ್ಟು ಲೈಟಾಗಿ ಫ್ರೈ ಮಾಡಬೇಕು. ಈ ನುಗ್ಗೆ ಸೊಪ್ಪಲ್ಲಿ ಜಾಸ್ತಿ ವಿಟಮಿನ್ಸ್ ಇರೋದ್ರಿಂದ ನಾನು ಈ ನುಗ್ಗೆ ಸೊಪ್ಪಲ್ಲಿ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಎರಡರಲ್ಲೂ ಮಾಡ್ಬೋದು. ಅದು ಫಸ್ಟ್ ಟೈಮ್ ಮಾಡ್ತಿರೋದು, ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಇದು ಫಸ್ಟ್ ಟೈಮು ಅಂತ ಸ್ವಲ್ಪ ಕಹಿಯಾಗಿರುತ್ತೆ, ಸ್ವಲ್ಪ ಜಾಸ್ತಿ ಖಾರ ಹಾಕೊಳ್ಳಿ, ಖಾರ ಮತ್ತು ಸ್ವಲ್ಪ ಹುಳಿ ಹಾಕ್ಕೊಳ್ಳಿ. ಕುದೀತಾ ಇದೆ. ಇವಾಗ ಧನಿಯಾ ಪೌಡ್ರು, ಗರಂ ಮಸಾಲ, ಉಪ್ಪು, ಖಾರದ ಪುಡಿ, ಸಾಂಬಾರು ಮಸಾಲೆ. ಇದು ಸಾಂಬಾರು ಮಸಾಲೆ. ಇದು ಸ್ವಲ್ಪ ಗ್ರೀನ್ ಕಲರು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಫ್ರೈ ಮಾಡಿ ಚೆನ್ನಾಗಿ ಕುದೀಲಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಫಾಲೋ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರ.